ನಮಸ್ಕಾರ. ಇವತ್ತು ನಮ್ಮ ಜೊತೆ ಇದ್ದಾರೆ ವೆರಿ ಬ್ಯೂಟಿಫುಲ್ ರಾಧಿಕಾ ನಾರಾಯಣ್. ಬನ್ನಿ ಅವ್ರನ್ನ ನಮ್ಮ ಒಂದು ಆರ್ಗ್ಯಾನಿಕ್ ಸಂತೆಗೆ ಸ್ವಾಗತ ಮಾಡೋಣ. ನಮಸ್ತೆ ಮ್ಯಾಮ್. ನಮಸ್ತೆ, ವೆಲ್ಕಮ್ ಟು ಆರ್ಗ್ಯಾನಿಕ್ ಸಂತೆ. ಥ್ಯಾಂಕ್ ಯು ಸೋ ಮಚ್. ಈಗ ನಮ್ಮ ಜೊತೆ ಬ್ರೇಕ್ಫಾಸ್ಟ್ ಮಾಡಿದ್ವಿ, ಹೇಗಿತ್ತು, ಯಾವ ಥರ ಅನಿಸ್ತು? ತುಂಬಾ ಖುಷಿ ಆಗ್ತಾ ಇದೆ ನನಗೆ, ಯಾಕಂದರೆ ಈಗ ಎಷ್ಟೊಂದು ಬಗೆಯಾದ ಎಲ್ಲ ಡಿಶಸ್ ಎಲ್ಲ ಬುಫೆಲ್ ನೋಡಿದೆ ನಾನು. ಆ್ಯಂಡ್ ಎಲ್ಲ ಆರ್ಗ್ಯಾನಿಕ್ ಆಗಿರೋದು, ಮಿಲೆಟ್ಸಿಂದ ಮಾಡಿರೋದು, ಮೈದಾ ಎಲ್ಲ ಏನು ಯೂಸ್ ಮಾಡದೆ ಮಾಡಿರೋದು, ತುಂಬಾ ಹೆಲ್ದಿ ಆಗಿರೋ ಡಿಶಸ್ಸನ್ನೆಲ್ಲ ನಾವು ಟೇಸ್ಟ್ ಮಾಡಿದ್ವಿ. ಬಟ್ ಏನು ವಿಶೇಷತೆ ಅಂದರೆ ಅಷ್ಟು ಟೇಸ್ಟಿಯಾಗಿತ್ತು ಒಂದೊಂದು. ಸೊ ಆ್ಯಕ್ಚುಲಿ ಕೆಲವೆಲ್ಲ ನನಗೆ ವೆಜ್ ಆಮ್ಲೆಟ್ ನನಗೆ ಇನ್ನೂ ತುಂಬಾ ಇಷ್ಟ ಆಯಿತು. ನಾನು ನಿಮಗೆ ಎರಡು ಮೂರು ಹಾಕಿಸ್ಕೊಂಡು ಚೆನ್ನಾಗಿ ತಿಂದೆ. ಆ್ಯಂಡ್ ಇಲ್ಲಿ ನೋಡಿ, ಇಲ್ಲಿ ಜ್ಯೂಸ್ ಇದೆ, ಇದು ಲೈಮ್ ಜ್ಯೂಸ್. ಇದೆರಡು ಸಿಪ್ ಮಾಡಿ ಇದು ಲೈಮ್ ಜ್ಯೂಸ್ ತುಂಬಾ ರಿಫ್ರೆಶಿಂಗ್ ಆಗಿದೆ. ಮಿಂಟ್ ಲೀವ್ಸ್ ಕೂಡ ಹಾಕಿದ್ದಾರೆ. ಅದು ಮಸ್ಕ್ ಮೆಲನ್ ತುಂಬ ಇಷ್ಟ ನನಗೆ ಇದು. ಅದರಲ್ಲಿ ಏನು ಸ್ಪೆಷಲ್ ಇದೆ ಹೇಳಿ? ಇದರಲ್ಲಿ ಕೋಕೋನಟ್ ಮಿಲ್ಕ್ ಹಾಕಿದ್ದಾರೆ. ಸೊ ತುಂಬಾ ಇಷ್ಟ ನನಗೆ. ಆ್ಯಕ್ಚುಲಿ ಮಸ್ಕ್ ಮೆಲನ್ ಅಂದರೆ ತುಂಬಾ ಇಷ್ಟ. ಆ್ಯಂಡ್ ನನಗೆ ಇಷ್ಟ ಆಗಿರೋ ಎಲ್ಲ ಡಿಶಸ್ ಎಲ್ಲ ತುಂಬಾ ನಾನು ಇಷ್ಟಪಟ್ಟೆ. ಇಲ್ಲಿ ಎಸ್ಪೆಷಲಿ ಸ್ವೀಟ್ ಪೊಟ್ಯಾಟೊ ಇದೆಯಲ್ಲ, ಅದೆಲ್ಲ ಸಿಗಲ್ಲ ಎಲ್ಲ ಕಡೆ. ವೆರಿ ಹೆಲ್ದಿ ಅದು. ಈವನ್ ಬೀನ್ಸ್, ಬಾಯ್ಲ್ಡ್ ಬೀನ್ಸ್, ಸ್ಟೀಮ್ ಬೀನ್ಸ್ ಎಲ್ಲ ಇತ್ತು, ಕ್ಯಾರೆಟ್ ಎಲ್ಲ, ಬಾಯ್ಲ್ಡ್ ವೆಜಿಟೇಬಲ್ಸ್ ಎಲ್ಲ ಇತ್ತು. ಸೊ ನಿಮ್ಗೆ ಏನು ಬೇಕೋ ಅದು ನಿಮಗೆ ಇಲ್ಲಿ ಸಿಗುತ್ತೆ. ಆ್ಯಂಡ್ ಎಲ್ಲ ಹೆಲ್ದಿ ಆಗಿರೋದು. ಏನೂ ಯೋಚನೆ ಮಾಡಿದೆ ಅಯ್ಯೋ ಇದನ್ನು ತಿನ್ಬೋದಾ ನಾನು ಇಲ್ವಾ ಅಂತ ಯೋಚನೆ ಮಾಡದೆ ಇಲ್ಲಿ ಬಂದುಬಿಟ್ಟು ನೀವು ಆರ್ಡ್ರ್ ಮಾಡ್ಬೋದು. ಬಟ್ ಇನ್ನೊಂದು ಏನಪ್ಪ ಸ್ಪೆಷಾಲಿಟಿ ಅಂದರೆ ಇಲ್ಲಿ ಎಲ್ಲ ಅಫೋರ್ಡಬಲ್ ಪ್ರೈಸಸಲ್ಲಿ ಸರ್. ಎಷ್ಟಿರ್ಬೋದು ಹೇಳಿ ಇದಕ್ಕೆ? ಇಷ್ಟು ಬಫೆಗೆ ಇಷ್ಟೊಂದು ವೆರೈಟಿ ಎಷ್ಟಿರ್ಬೋದು? 200 ಇರ್ಬೋದಾ? 150 ಕೊಡ್ತಾ ಇದ್ದಾರೆ. 150? ಓ ಮೈ ಗಾಡ್. ಇದು ಆ್ಯಕ್ಚುಲಿ ಇದೆಲ್ಲೂ ಸಿಗಲ್ಲ ಇಲ್ಲಿ. ನೀವು ಖಂಡಿತ ಬರಲೇಬೇಕು. ಆರ್ಗ್ಯಾನಿಕ್ ಸಂತೆ ಪ್ರತಿ ಸಂಡೇ ಇಲ್ಲಿ ದ ಗ್ರೀನ್ ಪಾತಲ್ಲಿ ನಡೆಯುತ್ತೆ. ದಯವಿಟ್ಟು ಇಲ್ಲಿ ಬನ್ನಿ. ಯಾರ್ಯಾರಿಗೆ ಈ ಒಂದು ಆರ್ಗ್ಯಾನಿಕ್ ಮೂವ್ಮೆಂಟಲ್ಲಿ ಪಾಲ್ಗೊಳ್ತಾ ಇದ್ದಾರೆ ಅವ್ರಿಗೆಲ್ಲ ನೀವು ಎನ್ಕರೇಜ್ ಮಾಡ್ದಂಗೆ ಆಗುತ್ತೆ. ನೀವು ಇಲ್ಲಿ ಬಂದರೆ, ಇಲ್ಲಿ ಬುಫೆನ ನೀವು ತಿಂದರೆ ಎಲ್ಲ ಸ್ಪ್ರೆಡ್ ದ ವರ್ಲ್ಡ್. ಎಷ್ಟಾಗುತ್ತೋ ಅಷ್ಟು ಈ ಒಂದು ಜಾಗದ ಬಗ್ಗೆ, ಈ ಒಂದು ಮೂವ್ಮೆಂಟ್ ಬಗ್ಗೆ ನಾವೆಲ್ಲರೂ ಮಾತಾಡಬೇಕಾಗುತ್ತೆ. ಅದು ನಮ್ಮ ಒಂದು ರೆಸ್ಪಾನ್ಸಿಬಿಲಿಟಿ ಕೂಡ ಹೌದು ಅಂತ ನಾನು ಅಂದ್ಕೊಂಡಿದ್ದೀನಿ. ಯಾಕಂದರೆ ಇದು ನಾವು ಹೆಲ್ದಿ ಲಿವಿಂಗ್ಗೆ ಒಂದು ಸ್ಟೆಪ್ ಕ್ಲೋಸರ್ ಅಷ್ಟೇ. ಆಮೇಲೆ ಇನ್ನೊಂದೇನು ಗೊತ್ತಾ, ನೀವು ಒಂದು ಯೋಗ ಎಕ್ಸ್ಪರ್ಟ್. ಸೊ ನೀವೇ ಇದನ್ನು ಒಪ್ಕೊಂಡಿದ್ದೀರಾ ಅಂದಮೇಲೆ ಹೆಲ್ದಿದು ತುಂಬ, ಯಾಕಂದರೆ ತುಂಬ ಕಾನ್ಷಿಯಸ್ ಇರುತ್ತೆ ನಿಮಗೆ. ಹೌದು. ಯಾರು ಯಾವುದೇ ಒಂದು, ಈಗ ನಾನು ಯೋಗ ಮಾಡ್ತೀನಿ ಹೌದು, ಬಟ್ ಈಗ ಜಿಮ್ ಮಾಡೋರು ಕೂಡ ಇಲ್ಲಿ ಬಂದುಬಿಟ್ಟು ಅವರು ಈ ಒಂದು ಆಹಾರಗಳನ್ನು ಸೇವಿಸ್ಬೋದು. ಸೊ ಹಾಗಾಗಿ, ಯಾಕಂದರೆ ನಾವು ಇಟ್ಸ್ ಆಲ್ ಅಬೌಟ್ ಹೆಲ್ದಿ ಲಿವಿಂಗ್ ಅಲ್ವಾ. ಯಾವಾಗ ನಾವು ಒಳ್ಳೆಯ ಆಹಾರ ತೊಗೋತೀವೋ ಮೈಂಡು ಕೂಡ ಅಷ್ಟೇ ಪರಿಶುದ್ಧವಾಗಿರುತ್ತೆ. ನೋ ಸ್ಟ್ರೆಸ್ ಫ್ರೀ ಲೈಫ್ನ ಲೀಡ್ ಮಾಡ್ಬೋದು ನಾವು. ಸಾಕಷ್ಟು ಈಗ ನಮಗೆ ಯಾಕೆ ಅಷ್ಟೊಂದು ಆರೋಗ್ಯ ಎಲ್ಲ ಕೆಡ್ತಾ ಇದೆಯಪ್ಪ ಅಂದರೆ ನಾವು ತಿನ್ನೋದನ್ನೇ ಸರಿ ತಿಂತಾ ಇಲ್ಲ. ಕರೆಕ್ಟ್. ಆಮೇಲೆ ಅದನ್ನು ಈಟಿಂಗ್ ರೈಟ್ ಅಂದರೆ ಏನು, ಒಳ್ಳೆ ಕರೆಕ್ಟಾಗಿರೋ ಟೈಮಲ್ಲೂ ಕೂಡ ನಾವು ತಿನ್ನಬೇಕು. ನಾಟ್ ಜಸ್ಟ್ ಹೆಲ್ದಿ ಫುಡ್. ಆ ಒಂದು ಸೀಸನಲ್ ಫುಡ್ ಏನಿರುತ್ತೆ ಅದನ್ನು ತೊಗೊಳ್ಬೇಕಾಗಿರುತ್ತೆ. ಆ ಒಂದು ಟೈಮಾಗಿ ಊಟ ಮಾಡಬೇಕಾಗುತ್ತೆ, ತಿಂಡಿ ತಿನ್ನಬೇಕಾಗುತ್ತೆ ಎಲ್ಲ. ಆಮೇಲೆ ಜಾಸ್ತಿ ತಿನ್ನಬಾರ್ದು. ಎಷ್ಟು ಬೇಕೋ ಇತಿಮಿತಿ ನಿಮಗೆ ಬಾಡಿಗೆ ಎಷ್ಟು ನಿಮಗೆ ಬೇಕು ಅಂತ ಅನಿಸುತ್ತೋ ಅಷ್ಟೇ. ಓವರ್ ಇಂಡಲ್ಜೆನ್ಸ್ ಮಾಡಬಾರ್ದು. ಸೊ ಈ ಥರ ನಾವು ಚಿಕ್ಕದಾಗಿ ನಾವು ಒಂದು ಸ್ವಲ್ಪ ಮೈಂಡ್ಫುಲ್ ಈಟಿಂಗ್ ಮಾಡಿದ್ರೆ ಆರೋಗ್ಯ ಚೆನ್ನಾಗೇ ಇರುತ್ತೆ. ತಾನಾಗೆ ಜಾಸ್ತಿನೇ ಬರುತ್ತೆ. ಮೆಡಿಸಿನ್ಸ್ ಬೇಡ. ಬಟ್ ಇದಕ್ಕೆಲ್ಲ ನಾವು ಯಾರಿಗೆ ಥ್ಯಾಂಕ್ಸ್ ಹೇಳ್ಬೇಕಂದ್ರೆ ಈ ಗ್ರೀನ್ ಪಾತ್ ಫೌಂಡರ್ ಜೈರಾಮ್ ಸರ್ಗೆ. ಯಾಕಂದರೆ ಯಾವುದೇ ಥರ ಅವರು ಒಂದು ಕಮರ್ಷಿಯಲ್ ಮೈಂಡ್ಸೆಟ್ಟಲ್ಲಿಲ್ಲ. ಎಲ್ಲರಿಗೂ ಅಫೋರ್ಡಬಲ್ ಆಗಬೇಕು ಮತ್ತು ಎಲ್ಲರಿಗೂ ಹೆಲ್ದಿ ಫುಡ್ ಎಲ್ರಿಗೂ ರೀಚ್ ಆಗಬೇಕು ಅನ್ನೋದು ಅವರ ಒಂದು ಈ ಮೂಮೆಂಟಿನ ಉದ್ದೇಶ ಆಗಿದೆ. ಹೌದು. ಸೊ ಜೈರಾಮ್ ಸರ್ ಏನಂದರೆ, ನಾವು ಒಂದು 4-5 ವರ್ಷದಿಂದನೇ ನಾನು ಇಲ್ಲಿ ಬರ್ತಾ ಇದ್ದೀನಿ ಅಲ್ಲ. ಸೊ ಅವರ ಮೂವ್ಮೆಂಟ್ ಏನಿದೆ, ಅವರ ಆಲೋಚನೆಗಳೇನಿದೆ, ಅವರ ಫಾರ್ಮಿಂಗ್ ಮೆಥಡ್ಸ್ ಆಗಿರ್ಬೋದು, ಅದನ್ನೆಲ್ಲ ನಾನು ನೋಡ್ಕೊಂಡು ಬಂದಿದ್ದೀನಿ. ಸೊ ಹಾಗಾಗಿ ಅವರು ಹಾಕಿರುವಂತಹ ಈ ಗ್ರೀನ್ ಪಾತ್ ಇದೆಯಲ್ಲ, ಸೊ ಇಟ್ ಈಸ್ ಹೆಲ್ಪ್ಫುಲ್ ಫಾರ್ ಗ್ರೀನ್ ಪಾತ್ ಇಸ್ ರೈಟ್ ಪಾತ್. ಗ್ರೀನ್ ಪಾತ್ ಇಸ್ ದ ರೈಟ್ ಪಾತ್ ಅಂತ. ಇಟ್ಸ್ ಹೆಲ್ಪ್ಫುಲ್ ಫಾರ್ ಎವ್ರಿಬಡಿ. ಮಾರ್ಗದರ್ಶನವಾಗಿ ಅವರು ಎಲ್ಲರಿಗೂ ಹೇಗೆ ಆರ್ಗ್ಯಾನಿಕ್ ಆಗಿ ನಾವು ತೊಗೊಂಡು ಹೋಗಬೇಕು ಅನ್ನೋದನ್ನು ತೋರಿಸ್ಕೊಡ್ತಾ ಇದ್ದಾರೆ. ಸೊ ಕಂಗ್ರ್ಯಾಚುಲೇಷನ್ಸ್, ಆಲ್ ದ ಬೆಸ್ಟ್ ನಿಮಗೆ, ಜೈರಾಮ್ ಸರ್ಗೆ. ಈ ಥರ ಒಂದು ಒಳ್ಳೊಳ್ಳೆ ಒಂದು ಇನಿಷಿಯೇಟಿವ್ನ ತೊಗೊಳ್ತಾ ಇದ್ದಾರೆ. ಮತ್ತು ಅಫೋರ್ಡಬಲ್ ಆಗಿ ಎಲ್ಲರಿಗೂ ಅದು ಸಿಗಬೇಕು. ಎಲ್ಲರೂ ಟೇಸ್ಟಿ ಫುಡ್. ಆರ್ಗ್ಯಾನಿಕ್ ಅಂದರೆ ಅಯ್ಯೋ ಅದು ಟೇಸ್ಟ್ ಹಿಂಗಿರುತ್ತೆ ಅಂತೆಲ್ಲ ಮುನ್ಸ್ಕೊಂಡಿರೋರೆಲ್ಲ ನಾನು ಮಾತಾಡ್ಸಿದ್ದೀನಿ ಎಲ್ಲ. ಬಟ್ ಇಲ್ಲಿ ಬ್ಲ್ಯಾಂಡ್ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದಾರೆ. ಬ್ಲ್ಯಾಂಡ್ ಆಗಿರುತ್ತೆ
ಅಂತ. ಬಟ್ ಏನಿಲ್ಲ, ರುಚಿಗೆ ಏನು ಕಮ್ಮಿ ಇಲ್ಲ, ಒಳ್ಳೊಳ್ಳೆ ಐಟಮ್ಸ್ ಇದೆ. ಉಪ್ಪಿಟ್ಟಾಗಿರ್ಬೋದು, ನೀವು ಕೇಸರಿ ಬಾತು, ಮಿಲೆಟ್ ಕೇಸರಿ ಬಾತ್ ಅಂತಿದೆ, ಇಲ್ಲಿ ಸ್ಪೆಷಾಲಿಟಿ, ನೀವು ಇಲ್ಲಿ ಬರಲೇಬೇಕು. ಅದಾದಮೇಲೆ ಉಪ್ಪಿಟ್ಟು ಕೂಡ ಚೆನ್ನಾಗಿತ್ತು, ಪೋಹ ಇದೆ, ಇಲ್ಲ ಎಲ್ಲ ರುಚಿಯಾಗಿರೋದು. ಮಿಲೆಟ್ ಇಡ್ಲಿ ಕೂಡ ತುಂಬಾ ಸಾಫ್ಟ್ ಆಗಿತ್ತು, ಕ್ಯಾರೆಟ್ ಬೇರೆ ಹಾಕಿದ್ರು ಅಲ್ಲಿ, ತುಂಬಾ ರುಚಿಯಾಗಿತ್ತು. ಸೊ ದಯವಿಟ್ಟು ಇಲ್ಲಿ ಬನ್ನಿ, ನೀವೇ ಬಂದುಬಿಟ್ಟು ಇಲ್ಲಿ ಈ ರುಚಿನ ಟೇಸ್ಟ್ ಮಾಡಿ, ನಿಮಗೆ ಗೊತ್ತಾಗುತ್ತೆ. ನಾವೆಲ್ಲ ಏನು ಇಲ್ಲಿ ಕ್ಯಾಮ್ರಾಗೆ ಅಂತ ನಾವೇನು ಇಲ್ಲ, ನಿಜವಾಗ್ಲೂ ಮನಸ್ಸಿಂದ. ಸೊ ಹಾಗಾಗಿ ಬನ್ನಿ, ಆ್ಯಂಡ್ ದಿಸ್ ಈಸ್ ಅ ವೇ ಫಾರ್ ಹೆಲ್ದಿ ಲಿವಿಂಗ್. ಸೊ ದಯವಿಟ್ಟು ಬನ್ನಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ನ ಎಲ್ಲರನ್ನೂ ಕರ್ಕೊಂಡು ಬನ್ನಿ. ಪ್ರತಿ ಸಂಡೇ ಇಲ್ಲಿ ನಡೆಯುತ್ತೆ. ನನಗೆ ಖುಷಿ ಆಗುತ್ತೆ, ನಾನು ಇಲ್ಲಿ ಬಂದುಬಿಟ್ಟು ಇದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ. ವೆರಿ ಕ್ಲೋಸ್ ಟು ಮೈ ಹಾರ್ಟ್. ನೀವು ಗ್ರೀನ್ ಪಾತ್ ಅವ್ರದ್ದು ಆರ್ಗ್ಯಾನಿಕ್ ಫಾರ್ಮ್ ಕೂಡ ವಿಸಿಟ್ ಮಾಡಿದ್ದೀರಾ, ಅದ್ರ ಬಗ್ಗೆ ಏನು ಹೇಳ್ತೀರಾ? ತುಂಬಾ ದೊಡ್ಡದಾಗಿದೆ ಅವ್ರದ್ದು, ಮತ್ತು ತುಂಬಾ ಥಾಟ್ಫುಲ್ಲಾಗಿ ಅಲ್ಲಿ ಮರಗಳನ್ನೆಲ್ಲ ಬೆಳೆಸಿದ್ದಾರೆ ಅವರು. ಸೊ ತುಂಬಾ ಸೈನ್ಸ್ ಇದೆ ಫಾರ್ಮಿಂಗಲ್ಲಿ, ಇಂತಹ ಫಾರ್ಮಿಂಗ್ ಮಾಡಿದಾಗ. ಸೊ ಹಾಗಾಗಿ ಅದನ್ನು ಸರ್ರಿಂದ ತಿಳ್ಕೊಳ್ಳೋಕ್ಕೆ ತುಂಬಾ ಖುಷಿ ಆಯಿತು. ಮಲ್ಚಿಂಗ್ ಬಗ್ಗೆ ಆಗಿರ್ಬೋದು, ಟ್ರೆಂಚಸ್ ಬಗ್ಗೆ ಆಗಿರ್ಬೋದು, ಯಾಕೆ ಒಂದು ಮರನ ಇನ್ನೊಂದು ಮರದ ಪಕ್ಕ ಬೆಳೆಸಬೇಕು ಅಥವಾ ಬೆಳೆಸಬಾರ್ದು, ಹೇಗೆ ಅದು ಸಿಂಬಯೋಟಿಕ್ ಪ್ರಾಸೆಸ್ ನಡೆಯುತ್ತೆ ಎರಡು ಮರಗಳ ಮಧ್ಯೆ ಎಲ್ಲ. ಸೊ ಈ ಥರ ತುಂಬಾ ಸೈನ್ಸ್ ಎಲ್ಲ ತಿಳ್ಕೊಳ್ಳೋಕ್ಕೆ ನನಗೆ ಒಂದು ಅವಕಾಶ ಸಿಕ್ತು. ಸರ್ ತುಂಬಾ ದೊಡ್ಡ ವಿಷನ್ಸ್ ಎಲ್ಲ ಇದೆ, ಖಂಡಿತ. ಸೊ ಅದನ್ನು ಕೇಳಿದಾಗ ಆಶ್ಚರ್ಯ ಅಂತ ಅನಿಸುತ್ತೆ. ಬಟ್ ಆ್ಯಂಡ್ ಸಿಂಗಲ್ ಹ್ಯಾಂಡೆಡ್ಲಿ ಪಾಪ ಅವರು ಎಷ್ಟೊಂದು ಮಾಡ್ತಾ ಇದ್ದಾರೆ, ಕೆಲಸಗಳನ್ನೆಲ್ಲ ಮಾಡ್ತಾ ಇದ್ದಾರೆ. ಐ ವಿಶ್ ಹಿಮ್ ಲಕ್, ಯಾಕಂದರೆ ಇದು ತುಂಬಾ ಜನಕ್ಕೆ ತಲುಪಬೇಕಿದು, ತುಂಬ ಜನಕ್ಕೆ ರೀಚ್ ಆಗಿ ಅವ್ರು ಒಬ್ಬರೇ ಇಟ್ಕೊಂಡು ಇಷ್ಟೆಲ್ಲ ಮಾಡ್ತಿದ್ದಾರೆ. ಆ್ಯಂಡ್ ಯಾವುದೇ ಒಂದು ಕಮರ್ಷಿಯಲ್ ಮೈಂಡ್ಸೆಟ್ ಕೂಡ ಇಲ್ಲ. ಕರೆಕ್ಟು, ಹೌದು. ಆ್ಯಂಡ್ ಏನಂದರೆ ಫಾರ್ಮಿಂಗ್ ಅಂದರೆ ನಾವು ಫಾರ್ಮರ್ಸಿಗೆ ಮಾತ್ರ ಅಂತ ಬಿಟ್ಬಿಡ್ತೀವಿ. ಬಟ್ ಅದರಲ್ಲಿ ಎಷ್ಟು ಸೈನ್ಸ್ ಇದೆ ಅನ್ನೋದು ಅಲ್ಲಿ ಹೋಗಿ ತಿಳ್ಕೊಂಡಾಗ ಮಾತ್ರ ನಮಗೆ ಗೊತ್ತಾಗುತ್ತೆ. ನಮ್ಮ ಪ್ಲೇಟಲ್ಲಿ ನಮಗೆ ಎಲ್ಲ ಬಂದ್ಬಿಡುತ್ತೆ ನೋಡಿ. ಸೊ ಹಾಗಾಗಿ ನಮ್ಗೆ ಅವ್ರ ಕಷ್ಟ ಅಷ್ಟು ಖಂಡಿತ ಬಟ್ ತುಂಬಾ ಇದೆ. ಒಂದೇನಾದರೂ ಮಳೆ ಬರಲಿಲ್ಲ ಅಂದರೆ ನೀವು ಪಟ್ಟಿರೋ ಶ್ರಮ ಎಲ್ಲ ಹೋಯಿತು ಅದು. ಆಮೇಲೆ ಬಿಸಿಲಲ್ಲಿ ಮಾಡಬೇಕು ರೀ ಕೆಲಸ, ಖಂಡಿತ. ಸೊ ಇಟ್ಸ್ ನಾಟ್ ಈಸಿ. ಸೊ ಹಾಗಾಗಿ ದಯವಿಟ್ಟು ಮೈಂಡ್ಫುಲ್ ಆಗಿರಿ ಅಂತ ನಾನು ಹೇಳೋದು. ಎಲ್ಲೆಲ್ಲಿ ನೀವು ಫಾರ್ಮರ್ಸ್ನ ನೋಡ್ತೀರಾ ಅಥವಾ ಫಾರ್ಮಿಂಗ್ ನೋಡ್ತೀರಾ, ಫಾರ್ಮಿಂಗ್ ಬಗ್ಗೆ ತಿಳ್ಕೊಳ್ಳಿ ಜಾಸ್ತಿ. ಯಾಕಂದರೆ ಆಮೇಲೆ ಟೆರೆಸ್ ಫಾರ್ಮಿಂಗ್ ಮಾಡಿ ನಿಮ್ಮ ಒಂದು ತರಕಾರಿಗಳನ್ನು ನೀವೇ ಬೆಳೆಸಿ. ಸೊ ಇದೆಲ್ಲ ತುಂಬಾ ಹೆಲ್ಪ್ ಆಗುತ್ತೆ. ನೀವು ಸಸ್ಟೈನಬಲ್ ಲಿವಿಂಗ್ ಬಗ್ಗೆ ತುಂಬ ಕೆಲಸ ಮಾಡಿದ್ದೀರಾ, ಅದ್ರ ಬಗ್ಗೆ ಏನಾದ್ರು ಹೇಳ್ತೀರಾ? ಸೊ ಏನಂದರೆ ನನಗೆ ಸಸ್ಟೈನಬಿಲಿಟಿ ಬಿಗಿನ್ಸ್ ಅಟ್ ಹೋಮ್ ಅಂತ ಯೂಶಲಿ. ಸೊ ಈಗ ನಾವು ಹೆಚ್ಚು ಪ್ಲಾಸ್ಟಿಕ್ ಯೂಸ್ ಮಾಡೋದು ಅದೆಲ್ಲ ಈಗ ನಾವು ಸಿಟಿಗಳಲ್ಲೆಲ್ಲ ಸಾಕಷ್ಟು ನಾವು ಕಮ್ಮಿ ಮಾಡಿದ್ದೀವಿ. ಬಟ್ ಈಗ ಹಳ್ಳಿಗಳಲ್ಲಿ ಅದನ್ನು ತಲುಪಿಸ್ಬೇಕಾಗಿರೋದು ತುಂಬಾ ಇಂಪಾರ್ಟೆಂಟ್ ಆಗಿದೆ. ಯಾಕಂದರೆ ಅಲ್ಲಿ ಹೇಳೋರು ಜಾಸ್ತಿ ಇಲ್ಲ. ಸೊ ಹಾಗಾಗಿ ನಾವು ಇಂಡಿವಿಜುವಲಿ ಆ ರೆಸ್ಪಾನ್ಸಿಬಿಲಿಟಿನ ತೊಗೊಂಡ್ರೆ ಸೊ ನೀವು ಅಲ್ಲೆಲ್ಲ ಹೋಗಿ ಮಾಡಿ. ಸೊ ಎಲ್ಲೆಲ್ಲಿ ನನಗೆ ಆಗುತ್ತೋ ಅಲ್ಲೆಲ್ಲ ನಾನು ಹೋಗಿ ಅಲ್ಲಿ ಪ್ಲಾಸ್ಟಿಕ್ ಯೂಸ್ ಮಾಡಬೇಡಿ ಅಂತೆಲ್ಲ ಹೇಳೋದು ಎಲ್ಲ ಇದೆ. ಯಾಕಂದರೆ ಇಟ್ ಶುಡ್ ಬಿ ಅ ಪಾರ್ಟ್ ಆಫ್ ಯುವರ್ ಲೈಫ್ ಸ್ಟೈಲ್. ಅದನ್ನೇ ಒಂದು ಪ್ರೋಗ್ರಾಮ್ ಮಾಡ್ಕೊಂಡು ಮಾಡೋಕ್ಕಾಗಲ್ಲ. ಓಕೆ, ಸಾಕಷ್ಟು ಸಲ ಎಷ್ಟೋ ಸರಿ ನಮ್ಮ ಕಣ್ಮುಂದೆ ಕಾಣ್ದಾಗಲೂ ಅಟ್ಲೀಸ್ಟ್ ನಾವೆಲ್ಲ ಹೌದಲ್ಲ. ಆಮೇಲೆ ಈಗ ಅಕಸ್ಮಾತ್ ನೀವೆಲ್ಲಾದರೂ ಹೋದಾಗ ನಿಮಗೆ ಕಾಣಿಸಿದ್ರೆ ಪ್ಲಾಸ್ಟಿಕ್ ಎಲ್ಲ ಹಾಕಿದ್ದಾರೆ, ಎತ್ಬಿಟ್ಟು ಅದನ್ನು ಒಳಗಡೆ ಹಾಕಿ. ಸೊ ದೀಸ್ ಆರ್ ವೆರಿ ಸಿಂಪಲ್. ನಾವು ಏನು ದೊಡ್ಡದಾಗಿ ಅದನ್ನ ಒಂದು ಅಭಿಯಾನ ಥರ ಮಾಡಬೇಕು ಅಂತ ಏನಿಲ್ಲ, ಮೈಂಡ್ಫುಲ್ ಆಗಿ ಮಾಡಿ. ನಾವು ಹೋಗೋ ಕಡೆ ಸಿಕ್ಕಿದ್ದನ್ನು ಅದನ್ನ ಮಾಡಿದ್ರೆ ಸಾಕಲ್ಲ. ಅದೇ ಒಂದು ಹನಿ ಗೂಡಿದ್ರೆ ಅಲ್ಲ ಅಂತ ಹೇಳಿ. ಕರೆಕ್ಟ್. ಸೊ ಹಾಗಾಗಿ ನಾವು ಒಂದು ಚಿಕ್ಕ ದಿನ ಈ ಥರ ಒಂದು ಮೈಂಡ್ಫುಲ್ ಆಗಿ ಮಾಡ್ತಾ ಇದ್ರೆ ಸೊ ಅದೇ ಒಂದು ದೊಡ್ಡ ಒಂದು ಕಾಂಟ್ರಿಬ್ಯೂಷನ್ ಆಗುತ್ತೆ ಇದಕ್ಕೆ. ಸೊ ಈಗ ವಾಟರ್ ಬಾಟಲ್, ಈಗ ಪ್ಲಾಸ್ಟಿಕ್ ಎಲ್ಲ ಯೂಸ್ ಮಾಡಬಾರ್ದು ಅಂತೆಲ್ಲ ನಮಗೆಲ್ಲ ಸಾಕಷ್ಟು ಈಗ ಅವೇರ್ನೆಸ್ ಎಲ್ಲ. ಕರೆಕ್ಟ್. ಸೊ ಅದಲ್ಲದೆ ಮತ್ತು ಫಾಸ್ಟ್ ಫ್ಯಾಷನ್ ಅಂತ ಹೇಳ್ತಾರೆ ನೋಡಿ. ಸೊ ಅದನ್ನು ಎಷ್ಟು ಸಾಧ್ಯನೋ ಅಷ್ಟು ಕಮ್ಮಿ ಮಾಡ್ತಾ ಹೋಗ್ತಾರೆ. ಸಸ್ಟೈನಬಿಲಿಟಿ ಅಂದರೆ ಲಾಂಗ್ ಟರ್ಮ್, ಅದು ಏನು ನಾವು ಮಾಡಿದ್ರೂ ಪರಿಸರಕ್ಕೆ ಅದು ಹಾನಿ ಆಗಬಾರ್ದು. ಲಾಂಗ್ ಟರ್ಮ್ ಆಗಿ ನಾವು ಯೂಸ್ ಮಾಡೋ ಥರ ಇರಬೇಕು ಆ ಥರ. ಈಗ ಫಾರ್ ಎಕ್ಸಾಂಪಲ್ ಸ್ಟೀಲ್ ತೊಗೊಳ್ಳೋದು, ಸ್ಟೀಲ್ ಪಾತ್ರೆಗಳನ್ನು ತೊಗೊಳ್ಳೋದು ಎಲ್ಲ, ಹಾಗೆ ಆ ಥರ ಯೂಸ್ ಮಾಡ್ತಾ ಹೋದರೆ ನಾವು ವೆರಿ ಮೈಂಡ್ ಚಿಕ್ಕದಿದು ಒಂದು ಪ್ರಯತ್ನ ದೊಡ್ಡದಾಗುತ್ತೆ. ಸೊ ನೀವು ಅದನ್ನು ಬಿಲ್ಡ್ ಮಾಡ್ಕೋತಾ ಹೋಗ್ತಾ ಇರ್ತೀರಾ. ಆಮೇಲೆ ಇದೆಲ್ಲ ಹೆಲ್ದಿ ಕೂಡ. ಕರೆಕ್ಟ್. ಪ್ಲಾಸ್ಟಿಕ್ ಆ್ಯಕ್ಚುಲಿ ಅಲ್ಲ, ಇಟ್ಸ್ ನಾಟ್. ಸೊ ಹಾಗಾಗಿ ಈ ಥರ ಚಿಕ್ಕ ವಿಷಯಗಳಲ್ಲಿ ನೀವು ಸಸ್ಟೈನಬಿಲಿಟಿನ ಫಾಲೋ ಮಾಡಿದ್ರೆ ತುಂಬಾ ಹೆಲ್ಪ್ ಆಗುತ್ತೆ. ಎಸ್ಪೆಷಲಿ ನಾನು ಆ್ಯಕ್ಟ್ರೆಸ್ ಆಗಿ ಫಾಸ್ಟ್ ಫ್ಯಾಷನ್ ಬಗ್ಗೆ ಹೇಳಲೇಬೇಕು. ಸೊ ಎಷ್ಟಾಗುತ್ತೋ ಅಷ್ಟು ಫಾಸ್ಟ್ ಫ್ಯಾಷನ್ನ ಕಮ್ಮಿ ಮಾಡೋಣ. ನೀವು ಈಗ
ವಸ್ತುಗಳನ್ನೆಲ್ಲ ತೊಗೊಂಡ್ರೆ ಅದನ್ನು ರಿಯೂಸ್ ಮಾಡೋದು ನಾನಂತೂ ರಿಯೂಸ್ ಮಾಡ್ತಾ ಇರ್ತೀನಿ. ಓಕೆ ಸೊ ಸಾರೀಸ್ ಆಗಿರ್ಬೋದು ಅಥವಾ ಈವೆಂಟ್ಸ್ ಒಂದು 2 ವರ್ಷ ಆದ್ಮೇಲೆ ಅದನ್ನು ಯೂಸ್ ಮಾಡ್ತೀನಿ. ಸೊ ಹಾಗಾಗಿ ಈ ಥರ ಒಂದು ಸಸ್ಟೈನಬಲ್ ಲಿವಿಂಗ್ನ ಫಾಲೋ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ನಿಮ್ಮ ಇಷ್ಟೊಂದು ಬ್ಯುಸಿ ಸ್ಕೆಡ್ಯೂಲಲ್ಲಿ ಬಂದು ನಮ್ಮ ಜೊತೆ ಬ್ರೇಕ್ಫಾಸ್ಟ್ ಮಾಡಿದ್ರಿ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಬರ್ತಿರ್ಬೇಕು ನೀವು. ಇದಷ್ಟು